Hi dear students. ಸೊ ಸೈನ್ಸು ಪಾಸಿಂಗ್ ಪ್ಯಾಕೇಜ್ನ 36ನೇ ಕ್ವಶನ್ ನೋಡೋಣ. ವಾಟ್ ಈಸ್ ಡಿಕಾಂಪೋಸಿಷನ್ ರಿಯಾಕ್ಷನ್? ಈ ರಿಯಾಕ್ಷನ್ಗೆ ನಾನು ಡೆಫಿನಿಷನ್ನ ಬರೆದು 3 ಥರ ಡಿಕಾಂಪೋಸಿಷನ್ ರಿಯಾಕ್ಷನ್ನು ಒಂದೊಂದು ಎಕ್ಸಾಂಪಲ್ ಬರೀತೀನಿ. ಸೊ ನೀವು ಈ 3 ಎಕ್ಸಾಂಪಲ್ನ ಇಟ್ಕೊಂಡು ನೀವು 3 ಡಿಕಾಂಪೋಸಿಷನ್ ರಿಯಾಕ್ಷನ್ನ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು, ಯಾವುದನ್ನು ಕೇಳಿದ್ರು ಕೂಡ. ವಾಟ್ ಈಸ್ ಡಿಕಾಂಪೋಸಿಷನ್ ರಿಯಾಕ್ಷನ್? ಏನು ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂದರೆ a reaction in which single reactant decompose ಅಥವಾ decompose to form two or more product. Such a reaction is called decomposition reaction. A reaction in which single reactant decompose ಆಗಿ 2 or more ಪ್ರಾಡಕ್ಟ್ ಆದರೆ ಅದನ್ನು ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈಗ ಮೊದಲನೇ ಎಕ್ಸಾಂಪಲ್ನ ತಗೊಳ್ಳೋಣ. ಇನ್ ದ ಎಕ್ಸಾಂಪಲ್ 1 ನಾನಿಲ್ಲಿ ಐ ವಿಲ್ ಶೋ ಎನ್ ಎಕ್ಸಾಂಪಲ್ ಫಾರ್ ಥರ್ಮಲ್ ಡಿಕಾಂಪೋಸಿಷನ್. ನೋಡಿ, ಈ ಎಕ್ಸಾಂಪಲ್ನ ಜ್ಞಾಪಕ ಇಟ್ಕೊಳ್ಳಿ. 2FeSO4. ಸೊ ಫೆರಸ್ ಸಲ್ಫೇಟ್ನ ಈಟ್ ಮಾಡ್ತಾ ಇದ್ದೀರಾ. ವೆನ್ ಫೆರಸ್ ಸಲ್ಫೇಟ್ ಈಸ್ ಈಟೆಡ್, ಇಟ್ ಫಾರ್ಮ್ ಫೆರಿಕ್ ಆಕ್ಸೈಡ್ Fe2O3 ಪ್ಲಸ್ SO2 ಪ್ಲಸ್ SO3. ಅಬ್ಸರ್ವ್ ಮಾಡಿ, ಇದು ಸಿಂಗಲ್ ರಿಯಾಕ್ಟೆಂಟು. ಇದು ಡಿಕಂಪೋಸ್ ಆಗಿ 2 ಆರ್ ಮೋರ್ ಪ್ರಾಡಕ್ಟ್, 2 ಅಥವಾ 2ಕ್ಕಿಂತ ಹೆಚ್ಚು ಪ್ರಾಡಕ್ಟ್ ಆಗುತ್ತೆ. ಸೊ ಇದು ಥರ್ಮಲ್ ಡಿಕಂಪೋಸಿಷನ್. ಏಕೆಂದರೆ ಸಿಂಗಲ್ ರಿಯಾಕ್ಟೆಂಟನ್ನು ಡಿಕಂಪೋಸ್ ಮಾಡೋಕ್ಕೆ ಏನು ಕೊಡ್ತಾ ಇದ್ದೀವಿ? ಈಟನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ಇದು ಥರ್ಮಲ್ ಡಿಕಂಪೋಸಿಷನ್ಗೆ ನೀವು ಎಕ್ಸಾಂಪಲ್ ಬರ್ಕೋಬೋದು. ಹಾಗಾದ್ರೆ ಏನು ಹೇಳ್ತೀರಾ ಥರ್ಮಲ್ ಡಿಕಂಪೋಸಿಷನ್ ಅಂದರೆ? ಹೀಗೆ ಹೇಳ್ತೀರಾ, ಎ ರಿಯಾಕ್ಷನ್ ಇನ್ ವಿಚ್ ಸಿಂಗಲ್ ರಿಯಾಕ್ಟೆಂಟ್ ಡಿಕಂಪೋಸ್ ಟು ಫಾರ್ಮ್ 2 ಆರ್ ಮೋರ್ ಪ್ರಾಡಕ್ಟ್ ಬೈ ಯೂಸಿಂಗ್ ಈಟ್ ಎನರ್ಜಿ. ಮುಗಿದೋಯ್ತು. ಇಲ್ಲಿ ಮುಂದಕ್ಕೆ ಬೈ ಯೂಸಿಂಗ್ ಈಟ್ ಎನರ್ಜಿ ಅಂದರೆ ಥರ್ಮಲ್ ಡಿಕಂಪೋಸಿಷನ್ ಆಗೋಯ್ತು. ಎರಡನೇದಕ್ಕೆ ಬರೋಣ. ದಟ್ ಈಸ್ ಐ ವಿಲ್ ಗೋ ಫಾರ್ photolytic decomposition. 2AgCl. So a single reactant, when sunlight falls on silver chloride, it forms 2Ag plus Cl2. ಅಂದರೆ a single reactant decompose to form 2 product. ಹಾಗಾದ್ರೆ ಇದನ್ನು ನಾವು ಇದನ್ನು ನಾವು ಫೋಟೋಲಿಟಿಕ್ ಅನ್ಬೇಕು. ಹಾಗಾದ್ರೆ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಇದನ್ನು? ಎ ರಿಯಾಕ್ಷನ್ ಇನ್ ವಿಚ್ ಸಿಂಗಲ್ ರಿಯಾಕ್ಟೆಂಟ್ ಡಿಕಂಪೋಸ್ ಟು ಫಾರ್ಮ್ 2 ಆರ್ ಮೋರ್ ಪ್ರಾಡಕ್ಟ್ ಬೈ ಯೂಸಿಂಗ್ ಲೈಟ್ ಆಸ್ ಎ ಸೋರ್ಸ್ ಆಫ್ ಎನರ್ಜಿ. ಸೊ ಹೀಟನ್ನು ಬಳಸಿದ್ರೆ ಥರ್ಮಲ್ಲು, ಲೈಟನ್ನು ಬಳಸಿದ್ರೆ ಫೋಟೋಲಿಟಿಕ್. ಇನ್ನು ಮೂರನೇದಕ್ಕೆ ಬರೋಣ. ಸಿಲ್ವರ್ ಕ್ಲೋರೈಡು ಡಿಕಂಪೋಸ್ ಆಗಿ ಸಿಲ್ವರ್ ಆಗಿ ಕ್ಲೋರಿನ್ನು ರಿಲೀಸ್ ಆಗುತ್ತೆ. ಅದೇ ಥರ ಫೆರಸ್ ಸಲ್ಫೇಟು ಡಿಕಂಪೋಸ್ ಆಗಿ ಫೆರಿಕ್ ಆಕ್ಸೈಡ್, ಅದ್ರ ಜೊತೆಗೆ 2 ಗ್ಯಾಸ್ ರಿಲೀಸ್ ಆಗುತ್ತೆ. ಒಂದು ಸಲ್ಫರ್ ಡೈಆಕ್ಸೈಡು, ಇನ್ನೊಂದು ಸಲ್ಫರ್ ಟ್ರೈಆಕ್ಸೈಡು. ದೆನ್ ಕಮಿಂಗ್ ಟು ದ ಎಕ್ಸಾಂಪಲ್ 3. ಸೊ ಇದಕ್ಕೆ ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್ ವೆನ್ ಇಲ್ಲಿ ವಿ ಆರ್ ಯೂಸಿಂಗ್ ಎಲೆಕ್ಟ್ರಿಸಿಟಿ. ಸೊ 2H2O ಗಿವ್ ರೈಸ್ ಟು 2H2 ಪ್ಲಸ್ O2. ಹಾಗಾದ್ರೆ ಏನು ಹೇಳಬೇಕು? ಎ ರಿಯಾಕ್ಷನ್ ಇನ್ ವಿಚ್ ಸಿಂಗಲ್ ರಿಯಾಕ್ಟೆಂಟ್ ಡಿಕಂಪೋಸ್ ಟು ಫಾರ್ಮ್ 2 ಆರ್ ಮೋರ್ ಪ್ರಾಡಕ್ಟ್ ಬೈ ಯೂಸಿಂಗ್ ಎಲೆಕ್ಟ್ರಿಸಿಟಿ ಆಸ್ ಎ ಸೋರ್ಸ್ ಆಫ್ ಎನರ್ಜಿ. ಸೊ 2H2O ಗಿವ್ ರೈಸ್ ಟು 2H2 ಪ್ಲಸ್ O2. ಸೊ ಈ ರೀತಿ ಒಂದು ಡಿಕಂಪೋಸಿಷನ್ ತಗೊಂಡು ಅದರೊಳಗೆ ಮೂರಕ್ಕೂ ಒಂದೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ದಿಸ್ ಈಸ್ ಫಾರ್ ಥರ್ಮಲ್ ಡಿಕಂಪೋಸಿಷನ್ ಎಕ್ಸಾಂಪಲ್, ದಿಸ್ ಈಸ್ ಫಾರ್ ಫೋಟೋಲಿಟಿಕ್ ಡಿಕಂಪೋಸಿಷನ್ ಆ್ಯಂಡ್ ದಿಸ್ ಈಸ್ ಫಾರ್ ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್. ಈ ರೀತಿ 3 ಎಕ್ಸಾಂಪಲನ್ನು ಬರೆಯೋದನ್ನು ಕಲಿಬೇಕು. ಕಲಿತ್ರೆ ಯಾವುದನ್ನು ಕೊಟ್ಟರು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇನ್ನು ನೆಕ್ಸ್ಟು 37ರಲ್ಲಿ ರೈಟ್ ದ ಕೆಮಿಕಲ್ ನೇಮ್ ಯೂಸಸ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಸಾಲ್ಟ್ಸ್ ಅಂತ ಇದೆ. ಹಾಗಾದರೆ ನೀವೇನು ಮಾಡಬೇಕು? 4 ಸಾಲ್ಟ್ರಲ್ಲಿ ನೋಡಿ, ಈಗ ನಾನು 4 ಸಾಲ್ಟ್ ಬರ್ಕೊತೀನಿ. ಈ 4 ಸಾಲ್ಟಲ್ಲಿ ಎಕ್ಸಾಮಲ್ಲಿ ಒಂದು ಸಾಲ್ಟ್ ಬಗ್ಗೆ ಗ್ಯಾರಂಟಿ ಕ್ವಶನ್ ಕೇಳಿರ್ತಾನೆ. ಸೊ ಈ 4ರಲ್ಲಿ ಒಂದು ಕ್ವಶನ್ ಅಂತೂ ಗ್ಯಾರಂಟಿ. ಅದು ಯಾವ್ಯಾವುದು ಅಂತ ನೋಡೋಣ. ಸೊ ಸೀರಿಯಲ್ ನಂಬರ್ 1ನಲ್ಲಿ ಸೊ ನೇಮ್ ಆಫ್ ದ ಸಾಲ್ಟನ್ನು ಐ ವಿಲ್ ಟೇಕ್ ಆ್ಯಸ್ ಬ್ಲೀಚಿಂಗ್ ಪೌಡರ್. ಈಗ ನೀವೇನು ಮಾಡಬೇಕು? ಸಾಲ್ಟ್ ಹೆಸರು ಬರ್ಕೋಬೇಕು,
ಅದನ್ನು ನಾನು ಫಸ್ಟ್ ಕಾಲಮಲ್ಲಿ ಸೀರಿಯಲ್ ನಂಬರ್ ಬರ್ಕೊಂಡಿದ್ದೀನಿ, ಎರಡನೇ ಕಾಲಮಲ್ಲಿ ನೇಮ್ ಆಫ್ ದ ಸಾಲ್ಟ್ ಬರ್ಕೊಂಡಿದ್ದೀನಿ, ದಟ್ ಈಸ್ ಬ್ಲೀಚಿಂಗ್ ಪೌಡರ್. ಇನ್ನು ಮೂರನೇ ಕಾಲಮ್ನಲ್ಲಿ ಅದರ ಕೆಮಿಕಲ್ ನೇಮು ಮತ್ತು ಫಾರ್ಮುಲಾ. ಸೊ ಕೆಮಿಕಲ್ ನೇಮು ಬಂದು ಬ್ಲೀಚಿಂಗ್ ಪೌಡರನ್ನು ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ. ಏನಂತೀವಿ? ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್. ಹಾಗಾದ್ರೆ ನೇಮ್ ಕೆಮಿಕಲ್ ಫಾರ್ಮುಲಾ CaOCl2, calcium oxychloride. So that is the chemical name for bleaching powder, and chemical formula is CaOCl2. What is the chemical name of bleaching powder? Calcium oxychloride, CaOCl2. ಹಾಗಾದ್ರೆ ಯೂಸಸ್ ಬರೆಯೋಣ. ಮೊದಲನೇ ಯೂಸ್ ಬಂದರೆ ಒಂದೆರಡು ಯೂಸ್ ಆರು ಜ್ಞಾಪಕ ಇಟ್ಕೊಂಡಿರ್ಬೇಕು ನೀವು. ಮೊದಲನೇ ಯೂಸಿಗೆ ಬಂದರೆ ಇಟ್ ಈಸ್ ಯೂಸ್ಡ್ ಟು ಬ್ಲೀಚ್ ಕಾಟನ್ ಆ್ಯಂಡ್ ಲಿನಿನ್. ಬಟ್ಟೆಗಳಿವು ಕಾಟನ್ ಆ್ಯಂಡ್ ಲಿನಿನ್ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಸೊ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಕಾಟನ್ ಮತ್ತು ಲಿನಿನ್ ಬಟ್ಟೆಗಳನ್ನು ಬ್ಲೀಚ್ ಮಾಡೋದಕ್ಕೆ ಈ ಬ್ಲೀಚಿಂಗ್ ಪೌಡರ್ನ ಬಳಸ್ತೀವಿ. ದಿಸ್ ಈಸ್ ದ ಫಸ್ಟ್ ಯೂಸ್. ಎರಡನೇದು ಇಟ್ ಈಸ್ ಯೂಸ್ಡ್ ಆ್ಯಸ್ ಡಿಸ್ಇನ್ಫೆಕ್ಟೆಂಟ್. ಡಿಸ್ಇನ್ಫೆಕ್ಟೆಂಟ್ ಅಂದರೆ ನೀರಿನಲ್ಲಿರುವಂತಹ ಜೆಮ್ಸನ್ನು, ಅಂದರೆ ಹಾರ್ಮ್ಫುಲ್ ಆರ್ಗ್ಯಾನಿಸಮ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಇಟ್ ಈಸ್ ಯೂಸ್ಡ್ ಆ್ಯಸ್ ಡಿಸ್ಇನ್ಫೆಕ್ಟೆಂಟ್. ಇನ್ನು ಮೂರನೇದು ಇಟ್ ಈಸ್ ಯೂಸ್ಡ್ ಆ್ಯಸ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಬ್ಲೀಚಿಂಗ್ ಪೌಡರ್ ಈಸ್ ಯೂಸ್ಡ್ ಆ್ಯಸ್ ಆನ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಮೆನಿ ಕೆಮಿಕಲ್ ಇಂಡಸ್ಟ್ರಿ. ಸೊ ಎಷ್ಟೋ ಕೆಮಿಕಲ್ ಇಂಡಸ್ಟ್ರೀಸ್ನಲ್ಲಿ ನಾವು ವಿ ಆರ್ ಯೂಸಿಂಗ್ ಇಟ್ ಆ್ಯಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಈ ಮೂರನ್ನ ಜ್ಞಾಪಕ ಇಟ್ಕೋಬೇಕು. ವಾಟ್ ಈಸ್ ದ ನೇಮ್ ಆಫ್ ದ ಸಾಲ್ಟ್? ಬ್ಲೀಚಿಂಗ್ ಪೌಡರ್. What is the chemical name? Calcium oxychloride. What is the chemical formula? CaOCl2. What are the uses? To bleach cotton and linen in textile industry. It is used as disinfectant of water. It is used as an oxidizing agent in chemical industry. ಈ ಮೂರನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಇನ್ನು ಎರಡನೇ ಸಾಲ್ಟಿಗೆ ಬರೋಣ. ದ ನೇಮ್ ಆಫ್ ದ ಸೆಕೆಂಡ್ ಸಾಲ್ಟ್ ಈಸ್ ಕಾಲ್ಡ್ ಬೇಕಿಂಗ್ ಸೋಡಾ. ದ ಸೆಕೆಂಡ್ ಸಾಲ್ಟ್ ನೇಮ್ ಈಸ್ ಬೇಕಿಂಗ್ ಸೋಡಾ. ವಾಟ್ ಈಸ್ ದ ಕೆಮಿಕಲ್ ನೇಮ್? ದ ಕೆಮಿಕಲ್ ನೇಮ್ ಆಫ್ ಬೇಕಿಂಗ್ ಸೋಡಾ ಈಸ್ ಸೋಡಿಯಂ ಬೈಕಾರ್ಬೋನೇಟ್. What is the chemical name? Sodium bicarbonate. What is the chemical formula? NaHCO3. This is the chemical name. What is the name of the salt? Baking soda. What is the chemical name? Sodium bicarbonate. What is the chemical formula? NaHCO3. Now let us write the use of baking soda. It is used in bakery. ಸೊ ಬೇಕರಿನಲ್ಲಿ ಬಳಸ್ತೀವಿ ಟು ಮೇಕ್ ಬ್ರೆಡ್ ಆ್ಯಂಡ್ ಕೇಕ್. ಬ್ರೆಡ್ ಮತ್ತು ಕೇಕನ್ನು ಟು ಮೇಕ್ ಬ್ರೆಡ್ ಆ್ಯಂಡ್ ಕೇಕ್ ಸಾಫ್ಟ್ ಆ್ಯಂಡ್ ಪ್ಲಫಿ. ಬ್ರೆಡ್ಡು ಸಾಫ್ಟ್ ಆಗಬೇಕು ಮತ್ತು ಪ್ಲಫಿ ಆಗಬೇಕು. ಟು ಮೇಕ್ ಬ್ರೆಡ್ ಆ್ಯಂಡ್ ಕೇಕ್ ಸಾಫ್ಟ್ ಆ್ಯಂಡ್ ಪ್ಲಫಿ. ಸೊ ವಿ ಆರ್ ಯೂಸಿಂಗ್ ಬೇಕಿಂಗ್ ಸೋಡಾ ಇನ್ ಬೇಕರಿ. ಸೊ ಮೊದಲು ಬೇಕರಿನಲ್ಲಿ ಬಳಸ್ತೀವಿ ಒಂದು. ಸೆಕೆಂಡ್ ಒನ್, ಇಟ್ ಈಸ್ ಯೂಸ್ಡ್ ಆ್ಯಸ್ ಆ್ಯನ್ ಆ್ಯಂಟ್ ಆ್ಯಸಿಡ್. ಇದನ್ನು ಆ್ಯಂಟ್ ಆ್ಯಸಿಡ್ ಆಗಿ ಬಳಸ್ತೀವಿ. ಯಾಕೆ ಆ್ಯಂಟ್ ಆ್ಯಸಿಡ್ ಆಗಿ ಬಳಸ್ತೀವಿ ಅಂದರೆ ಟು ನ್ಯೂಟ್ರಲೈಸ್ ಆ್ಯಸಿಡ್ ಪ್ರೆಸೆಂಟ್ ಇನ್ ದ ಸ್ಟೊಮಕ್. ಅಂದರೆ ಇದನ್ನು ನಾವು ಗ್ಯಾಸ್ಟ್ರಿಕ್ ಅಂದರೆ ಹೊಟ್ಟೆ ಭಾಗದಲ್ಲಿ ಆ್ಯಸಿಡ್ ಜಾಸ್ತಿ ಆಗಿದ್ದಾಗ ಆ ಆ್ಯಸಿಡನ್ನ ಕಮ್ಮಿ ಮಾಡೋದಕ್ಕೆ ಸೊ ಇದನ್ನು ವಿ ಆರ್ ಯೂಸಿಂಗ್ ಆ್ಯಸ್ ಆ್ಯನ್ ಆ್ಯಂಟಾಸಿಡ್. ಆ್ಯಂಟಾಸಿಡ್ ಅಂದ್ರೆ ಏನು? ಎ ಸಬ್ಸ್ಟೆನ್ಸ್ ವಿಚ್ ನ್ಯೂಟ್ರಲೈಸ್ ದ ಆ್ಯಸಿಡ್. ಅದನ್ನು ನಾವು ಇದನ್ನು ಸೋಡಿಯಂ ಬೈಕಾರ್ಬೋನೇಟ್ ಇಟ್ ಈಸ್ ಯೂಸ್ಡ್ ಆ್ಯಸ್ ಆನ್ ಆ್ಯಂಟಾಸಿಡ್. ಹೊಟ್ಟೆಯ ಭಾಗದಲ್ಲಿರುವ ಆ್ಯಸಿಡ್ನ ಕಮ್ಮಿ ಮಾಡೋದಕ್ಕೆ ಇಟ್ ಈಸ್ ಯೂಸ್ಡ್ ಆ್ಯಸ್ ಆನ್ ಆ್ಯಂಟಾಸಿಡ್. ಇನ್ನು ಎಲ್ಲಿ ಬಳಸ್ಬೋದಪ್ಪ ಅಂದರೆ ಇಟ್ ಈಸ್ ಯೂಸ್ಡ್ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ಬೆಂಕಿನ ಆರಿಸೋದಕ್ಕೆ ನಾವು ಈ ಬೇಕಿಂಗ್ ಸೋಡಾನ ಯೂಸ್ ಮಾಡ್ಕೋಬೋದು. ಇಟ್ ಈಸ್ ಯೂಸ್ಡ್ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್. So these are the three uses of baking soda. What is the name of the salt? Baking soda. What is its chemical name? Sodium bicarbonate. What is its chemical formula? NaHCO3. ಅಗರ್ ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ? ಬೇಕರಿ ಟು ಮೇಕ್ ಬ್ರೆಡ್ ಆ್ಯಂಡ್ ಕೇಕ್ ಸಾಫ್ಟ್ ಆ್ಯಂಡ್ ಪ್ಲಫಿ.
It is used as an antacid to neutralize acid present in stomach. It is used in fire. It is used as fire extinguishers. So these are the uses of baking soda. Then coming to the third type of salt, that is called as washing soda. So washing soda is the name of the third type of salt, and its chemical name is sodium carbonate. So what is the chemical name? Sodium carbonate. So sodium carbonate is the chemical name of washing soda. And what is its chemical formula? Na2CO3. Name of the salt, washing soda. Then what is the chemical name? Sodium carbonate. What is the chemical formula? Na2CO3. Agare, what are the uses of washing soda? Washing soda is used in paper, glass, soap industries. So we are using washing soda in paper, glass and soap industry. ಈ ಮೂರು ಇಂಡಸ್ಟ್ರಿಗಳಲ್ಲಿ ಇದನ್ನ ರಾ ಮೆಟೀರಿಯಲ್ ಆಗಿ ಬಳಕೆ ಮಾಡ್ತೀವಿ. ಒಂದು. ಎರಡನೇದು, ಇಟ್ ಈಸ್ ಯೂಸ್ಡ್ ಟು ಮ್ಯಾನುಫ್ಯಾಕ್ಚರ್ ಎ ಕೆಮಿಕಲ್ ಕಾಲ್ಡ್ ಬೊರಾಕ್ಸ್. ಬೊರಾಕ್ಸ್ ಅನ್ನುವಂತಹ ಕೆಮಿಕಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬಳಸ್ತೀವಿ. ನೆಕ್ಸ್ಟ್, then third one, this washing soda is used as an cleaning agent for domestic purpose. ಸೊ ಡೊಮೆಸ್ಟಿಕ್ ಪರ್ಪಸ್ನಲ್ಲಿ ಕ್ಲೀನಿಂಗ್ ಏಜೆಂಟ್ ಆಗಿ ಬಳಸ್ತೀವಿ. ಆ್ಯಂಡ್ ದ ಫೋರ್ತ್ ಒನ್ ಈಸ್ ದಟ್ ಇಟ್ ಈಸ್ ಯೂಸ್ಡ್ ಟು ಮೇಕ್ ಹಾರ್ಡ್ ವಾಟರ್ ಸಾಫ್ಟ್. ಸೊ ಹಾರ್ಡ್ ವಾಟರ್ನ ಸಾಫ್ಟ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ that is washing soda. So these are the four uses of washing soda. What is the name of the salt? Washing soda. So what is the chemical name? Sodium carbonate. Chemical formula Na2CO3. So uses, it is used in paper, glass and soap industry. It is used to make a chemical called borax. It is used as a cleaning agent in domestic purpose. It is used to soft hard water. So these are the uses of washing soda. Then coming to the fourth type of salt, that is called plaster of Paris, or we can call it as POP. So ಇದನ್ನ POP ಅಂತ ಕರಿತೀವಿ, that is plaster of Paris. What is the chemical formula? Sorry, chemical name, calcium sulfate hemihydrate. What is the chemical formula? Sorry, chemical name, calcium sulfate hemihydrate. Agare calcium sulfate andre CaSO4, hemi andre of, hydrate andre H2O. CaSO4 of H2O is the chemical formula for POP. ಹಾಗಾದ್ರೆ POP ನ ಎಲ್ಲಿ ಬಳಸ್ತೀವಿ? ಟು ಸಪೋರ್ಟ್. ಸೊ POPನ ಟು ಸಪೋರ್ಟ್ ಫ್ರ್ಯಾಕ್ಚರ್ಡ್ ಬೋನ್. ಸೊ ಮೂಳೆ ಮುರಿತ ಆಗಿದ್ರೆ ಅದನ್ನ ಆ ಮೂಳೆ ಮತ್ತೆ ಜಾಯಿನ್ ಆಗೋದಕ್ಕೆ ಸಪೋರ್ಟ್ ಆಗಿ ಇದನ್ನು ಬಳಸ್ತೀವಿ. ಸೊ ಇಟ್ ಈಸ್ ಯೂಸ್ಡ್ ಟು ಸಪೋರ್ಟ್ ದ ಫ್ರ್ಯಾಕ್ಚರ್ಡ್ ಬೋನ್. ಸೊ ಫ್ರ್ಯಾಕ್ಚರ್ಡ್ ಬೋನ್ನ ಸಪೋರ್ಟ್ ಮಾಡೋದಕ್ಕೆ ಬಳಸ್ತೀವಿ. ಎರಡನೇದು, ಟು ಮೇಕ್ ಸರ್ಫೇಸ್ ಸ್ಮೂತ್. ಸೊ ಸರ್ಫೇಸ್ನ ಸ್ಮೂತ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ this POP. So POP is used to make surface smooth. ಇನ್ನು ಮೂರನೇದಕ್ಕೆ ಬಂದರೆ, ಇಟ್ ಈಸ್ ಯೂಸ್ಡ್ ಟು ಮೇಕ್ ಟಾಯ್ಸ್. ಸೊ ಟಾಯ್ಸ್ನ ಮಾಡೋದಕ್ಕೆ ಬಳಕೆ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಟು ಮೇಕ್ ಡೆಕೋರೇಟಿವ್ ಐಟಮ್ಸ್. ಸೊ ಡೆಕೋರೇಟಿವ್ ಐಟಮ್ಸನ್ನು ಮಾಡೋದಕ್ಕೆ ನಾವು ವಿ ಆರ್ ಯೂಸಿಂಗ್ POP. ಸೊ ದೀಸ್ ಆರ್ ದ ಯೂಸಸ್ ಆಫ್ POP. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಸಾಲ್ಟ್? POP. So plaster of Paris, chemical name calcium sulfate hemihydrate, formula CaSO4 of H2O. So it is used to support the fractured bone. To make surface smooth, we are using POP. It is used to make toys and it is used to make decorative items. So these are the uses of plaster of Paris. ನಾಲ್ಕು ಸಾಲ್ಟಲ್ಲಿ ಒಂದು ಸಾಲ್ಟ್ ಬಗ್ಗೆ 100% ಕೇಳ್ತಾನೆ. ಸೊ ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ದೆನ್ ಕಮಿಂಗ್ ಟು 38th ಕ್ವಶನ್, ರೈಟ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್.
ಸೊ ನಾನ್ ಮೆಟಲ್ಸ್ಗಳ ಫಿಸಿಕಲ್ ಪ್ರಾಪರ್ಟೀಸ್ನ ಬರೀಬೇಕು. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ದ ಫಿಸಿಕಲ್ ಪ್ರಾಪರ್ಟಿ. ಸೊ ಮೆಟಲ್ಸ್ ಆರ್ generally hard. Metals are generally hard. ಸೊ ಮೆಟಲ್ಸ್ಗಳು ಜನರಲಿ ಹಾರ್ಡ್ ಮತ್ತು ಸಾಲಿಡ್. ಮೆಟಲ್ಸ್ ಆರ್ ಜನರಲಿ ಸಾಲಿಡ್ ಆ್ಯಂಡ್ ಹಾರ್ಡ್. ಮೆಟಲ್ಗಳು ಜನರಲಿ ಸಾಲಿಡ್ ಮತ್ತು ಹಾರ್ಡ್ ಆಗಿರ್ತವೆ. ದೆನ್ ನಾನ್ ಮೆಟಲ್ಸ್ ಆರ್ ದೇ ಆರ್ ಜನರಲಿ ಸಾಫ್ಟ್. ದೇ ಆರ್ ಜನರಲಿ ಸಾಫ್ಟ್. ಸೊ ಮೆಟಲ್ಸ್ ಆರ್ ಜನರಲಿ ಹಾರ್ಡ್ ಆರ್ ಸಾಲಿಡ್. ನಾನ್ ಮೆಟಲ್ಸ್ ಆರ್ ಜನರಲಿ ಸಾಫ್ಟ್. ಇದು ಹಾರ್ಡ್ ಅಂದರೆ ಇದು ಸಾಫ್ಟ್. ಜೊತೆಗೆ ನಾನ್ ಮೆಟಲ್ಸು ಕೆಲವು ಸಾಲಿಡಲ್ಲೂ ಇರುತ್ತೆ, ಕೆಲವು ಲಿಕ್ವಿಡಲ್ಲೂ ಇರುತ್ತೆ, ಕೆಲವು ಗ್ಯಾಸಿಯಸ್ ಸ್ಟೇಟಲ್ಲೂ ಇರುತ್ತೆ. ಮೆಟಲ್ಸ್ ಆರ್ ಜನರಲಿ ಹಾರ್ಡ್ ಆ್ಯಂಡ್ ನಾನ್ ಮೆಟಲ್ಸ್ ಆರ್ ಜನರಲಿ ಸಾಫ್ಟ್. ದೆನ್ ಕಮಿಂಗ್ ಟು ದ ಸೆಕೆಂಡ್ ಒನ್, ಮೆಟಲ್ಸ್ ಆರ್ having the property of malleable and ductile. Metals have the property of malleability and ductility. That means metals are malleable and ductile. ಈ ಕಡೆ malleable and ductile ಅಂತ ಬರೆದ್ರೆ ಇದನ್ನ metals are non-malleable and non-ductile. malleable ಅಲ್ಲ, ductile ಅಲ್ಲ. They are non-malleable and non-ductile. ನೋಡಿ, ಒಂದು ಕಡೆ ಕಲ್ತ್ರೆ ಈಸಿಯಾಗಿ ಬರೀಬೋದು. ಜನರಲಿ ಹಾರ್ಡ್ ಅಂದರೆ ಇಲ್ಲಿ ಸಾಫ್ಟ್ ಅಂತೀರ. ಇಲ್ಲಿ ಇವು ಮಲಿಯಬಲ್ ಅಂಡ್ ಡಕ್ಟೈಲ್ ಅಂದರೆ ಇವು ನಾನ್ ಮಲಿಯಬಲ್ ಅಂಡ್ ನಾನ್ ಡಕ್ಟೈಲ್ ಅಂತೀರ. ಮೂರನೇದು ಮೆಟಲ್ಸ್ ಆರ್ ಸೋನರಸ್. ದೇ ವಿಲ್ ಮೇಕ್ ಎ ಸೌಂಡ್. ಮೆಟಲ್ಸ್ ಆರ್ ಸೋನರಸ್. ಈ ಕಡೆ ಸೋನರಸ್ ಅಂದರೆ ಈ ಕಡೆ ನಾನ್ ಮೆಟಲ್ಸ್ ಆರ್ ನಾನ್ ಸೋನರಸ್. ದಟ್ ಮೀನ್ಸ್ ದೇ ವಿಲ್ ನಾಟ್ ಮೇಕ್ ಎ ಸೌಂಡ್. ಮೆಟಲ್ಸ್ ಆರ್ ಸೋನರಸ್, ನಾನ್ ಮೆಟಲ್ಸ್ ಆರ್ ನಾನ್ ಸೋನರಸ್. Then coming to the fourth point, so metals are lustrous. Metals are lustrous and non-metals are non-lustrous. Lustrous andre it have the shining property. So metals are lustrous and non-metals are non-lustrous. Then coming to the fifth point, metals are having high MP and BP. Both boiling point and melting point is more. ಸೊ ಇಲ್ಲಿ ಐ ಅಂದರೆ ನಾನ್ ಮೆಟಲ್ಸ್ ವಿಲ್ ಹ್ಯಾವ್ ಲೋ ಎಮ್ ಪಿ ಆ್ಯಂಡ್ ಬಿ ಪಿ. ಸೊ ಎಮ್ ಪಿನೂ ಕಡಿಮೆ, ಬಿ ಪಿನೂ. ಬಾಯ್ಲಿಂಗ್ ಪಾಯಿಂಟು ಕಡಿಮೆ, ಮೆಲ್ಟಿಂಗ್ ಪಾಯಿಂಟು ಕೂಡ ಕಡಿಮೆ. ಇನ್ನು ಸಿಕ್ಸ್ತ್ ಒನ್, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ heat and electricity. Metals are good conductor of heat and electricity. Then non-metals are ಪೂರ್ ಕಂಡಕ್ಟರ್. ನೋಡಿ, ಇಲ್ಲಿ ಗುಡ್ ಅಂದರೆ ಇಲ್ಲಿ ಪೂರ್ ಅನ್ಬೇಕು. ಸೊ ಪೂರ್ ಕಂಡಕ್ಟರ್ ಆಫ್ heat and electricity. So these are the physical properties of metals and non-metals. Metals are generally hard ಅಂದರೆ ಇಲ್ಲಿ ಸಾಫ್ಟ್ ಅನ್ನಿ. malleable and ductile, non-malleable and non-ductile. sonorous, non-sonorous. lustrous, non-lustrous. high MP and BP, low MP and BP. Good conductor of heat and electricity, poor conductor of heat and electricity. So these are the differences between physical differences between metals and non-metals. Then coming to very important question that is called as what are amphoteric oxide, and we have to give the example. So amphoteric oxide ಅಂದ್ರೆ ಏನು? ಸೊ amphoteric oxide ಅಂದರೆ ವೆರಿ ಇಂಪಾರ್ಟೆಂಟು. ಎಕ್ಸಾಮ್ನಲ್ಲಿ ಮೋಸ್ಟ್ ಪ್ರಾಬಬಲಿ ಈ ಸಲ ಈ ಕ್ವಶನ್ ಬರುತ್ತೆ. ವಾಟ್ ಆರ್ amphoteric oxide? Amphoteric oxide are the metallic oxide. The metallic oxide which reacts with both acid and base to form salt and water. ನೋಡಿ, ಮೆಟಾಲಿಕ್ ಆಕ್ಸೈಡು ಆಸಿಡ್ ಜೊತೆಗೂ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆಗೂ ರಿಯಾಕ್ಟ್ ಆಗುತ್ತೆ. ಸೊ ರಿಯಾಕ್ಟ್ ಆದಾಗ ಸಾಲ್ಟು ಮತ್ತು ವಾಟರ್ನ ಉಂಟು ಮಾಡುತ್ತೆ. ದ ಮೆಟಾಲಿಕ್ ಆಕ್ಸೈಡ್ ವಿಚ್ ರಿಯಾಕ್ಟ್ಸ್ ವಿತ್ ಬೋತ್ ಆಸಿಡ್ ಆ್ಯಂಡ್ ಬೇಸ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್ ಈಸ್ ಕಾಲ್ಡ್ amphoteric oxide.
ಇದನ್ನೇ ನಾವು ಆಂಫೋಟರಿಕ್ ಆಕ್ಸೈಡ್ ಅಂತ ಕರಿತೀವಿ. ಎಕ್ಸಾಂಪಲ್ನ ತಗೊಳ್ಳೋಣ. ಸೊ ನಾನು 2 ಎಕ್ಸಾಂಪಲ್ ಬರಿತೀನಿ. ಎಕ್ಸಾಂಪಲ್ ನಂಬರ್ 1ನಲ್ಲಿ ಐ ವಿಲ್ ಟೇಕ್ ಅಲ್ಯೂಮಿನಿಯಂ ಆಕ್ಸೈಡ್. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ಆಂಫೋಟರಿಕ್ ಆಕ್ಸೈಡ್. ಯಾಕೆಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಬೋತ್ ಆಸಿಡ್ ಆ್ಯಂಡ್ ಬೇಸ್. ನೋಡಿ, ಒಂದು ಆಸಿಡ್ ತೋರಿಸ್ಬೇಕು, ಒಂದು ಬೇಸ್ ತೋರಿಸ್ಬೇಕು. ನಾನು ಇಲ್ಲಿ ಆಸಿಡ್ ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ತೊಗೊತೀನಿ, ಬೇಸ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ನ ತೊಗೊತೀನಿ. ಸೊ ದಟ್ ಈಸ್ ಅಲ್ಯೂಮಿನಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಬೋತ್ ಆಸಿಡ್ ಆ್ಯಂಡ್ ಬೇಸ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಸೊ ಸಾಲ್ಟು ಮತ್ತು ವಾಟರ್ ಉಂಟಾಗುತ್ತೆ. ಹಾಗಾದ್ರೆ ಇಲ್ಲಿ ಬರೆಯೋದಾದರೆ 2AlCl3 ಅಂತ ಬರಿತೀವಿ. ಅಲ್ಯೂಮಿನಿಯಂ ಕ್ಲೋರೈಡ್ ಆಯಿತು. ವಾಟ್ ಈಸ್ ಅಲ್ಯೂಮಿನಿಯಂ ಕ್ಲೋರೈಡ್? ಇಟ್ ಈಸ್ ಎ ಸಾಲ್ಟ್ and it forms water 3H2. ಈ 6 ಯಾಕೆ ಹಾಕೊಂಡಿದ್ದೀನಿ ಅಂದರೆ ಬ್ಯಾಲೆನ್ಸ್ ಮಾಡೋದಕ್ಕೆ ಹಾಕೊಂಡಿದ್ದೀನಿ. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಆಸಿಡ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಲೈಕ್ ದಟ್ ಅಲ್ಯೂಮಿನಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಬೇಸ್ ಆಲ್ಸೋ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಅಲ್ಯೂಮಿನಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಬೇಸ್ ಟು ಫಾರ್ಮ್ ಸಾಲ್ಟ್. ಯಾವ ಸಾಲ್ಟ್ ಉಂಟಾಗುತ್ತೆ? ದಟ್ ಈಸ್ 2NaAlO2. 2NaAlO2. ಇದನ್ನು ಈ ಸಾಲ್ಟ್, ಇದು ಕೂಡ ಸಾಲ್ಟೇ, ಆ್ಯಂಡ್ ವಾಟರ್ ದಟ್ ಈಸ್ H2O. ಇದು ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನೋ ಸಾಲ್ಟ್ ಆದರೆ ಇದು ಸೋಡಿಯಂ ಅಲ್ಯೂಮಿನೇಟ್. ಸೊ ಸೋಡಿಯಂ ಅಲ್ಯೂಮಿನೇಟ್ ಈಸ್ ಎ ಸಾಲ್ಟ್ ಆ್ಯಂಡ್ ಅಲ್ಯೂಮಿನಿಯಂ ಕ್ಲೋರೈಡ್ ಈಸ್ ಎ ಸಾಲ್ಟ್. ಸಾಲ್ಟ್ ಜೊತೆಗೆ ವಾಟರ್ ಆಯಿತು, ಸಾಲ್ಟ್ ಜೊತೆಗೆ ವಾಟರ್ ಆಯಿತು. ಇದನ್ನೇ ಆಂಫೋಟರಿಕ್ ಆಕ್ಸೈಡ್ ಅಂತ ಕರಿತೀವಿ. ಸೊ ವಾಟ್ ಆರ್ ಆಂಫೋಟರಿಕ್ ಆಕ್ಸೈಡ್? Amphoteric oxides are the metallic oxide which reacts with both acid and base to form salt and water. ನಿಮ್ಗೆ ಇದನ್ನ ಎಕ್ಸಾಮ್ನಲ್ಲಿ ಕೇಳಿದ್ರೆ 2 ಈಕ್ವೇಶನ್ ಕೂಡ ಬರೀಬೇಕು. ನೀವು ಒಂದು ಬರೆದು ಬಿಟ್ಟರೆ ನಿಮಗೆ ಮಾರ್ಕ್ಸ್ ಬರೋದಿಲ್ಲ. ಸೊ 2 ಕೂಡ ನೀವು ಬರೀಬೇಕು. ಇದಕ್ಕಿಂತ ಇನ್ನೂ ಒಂದು ಸಿಂಪಲ್ನ ತೋರಿಸ್ಕೊಡ್ತೀನಿ. ಸಿಂಪಲ್ ಎಕ್ಸಾಂಪಲ್ ಫಾರ್ ಆಂಫೋಟರಿಕ್ ಆಕ್ಸೈಡ್. ಸೊ ಜಿಂಕ್ ಆಕ್ಸೈಡ್ನ ತಗೊಳ್ಳಿ. zinc oxide ZnO. So ZnO both are zinc oxide. One, it reacts with hydrochloric acid and it reacts with sodium hydroxide, that is 2NaOH. Nodi, zinc oxide is a amphoteric oxide. Zinc oxide is a amphoteric oxide. Once it reacts with acid as well as base. ಎರಡನ್ನೂ ತೋರಿಸ್ಕೋಬೇಕು. It reacts with both acid and base to form salt and water. ನೋಡಿ, ಈಗ ಸಾಲ್ಟ್ ಆಗುತ್ತೆ. ZnCl2, zinc chloride. So zinc chloride is a salt and it forms water. Then it forms a salt called zinc aluminate. Sodium zincate. Na2ZnO2. So Na2ZnO2 plus H2O. ನೋಡಿ, ಇದು ಸಾಲ್ಟು, ಇದರ ಜೊತೆಗೆ ವಾಟರು. ಇದು ಸಾಲ್ಟು, ಇದರ ಜೊತೆಗೆ ವಾಟರು. ವಾಟ್ ಈಸ್ ದ ನೇಮ್ ಆಫ್ ದ ಸಾಲ್ಟ್? zinc chloride. What is the name of the salt? Sodium zincate. 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 So zinc oxide, which is an amphoteric oxide, reacts with hydrochloric acid to form zinc chloride and water. Zinc oxide reacts with sodium hydroxide to form sodium zincate and water. Both zinc chloride and sodium zincate are salt. So ಈ ರೀತಿ ನೀವು you have to write for amphoteric oxide. So this is about amphoteric oxide. 2 ಎಕ್ಸಾಂಪಲ್ನ ಬರೆಯೋದನ್ನ ಕಲೀರಿ. So next let us go for 40th question. Write the molecular and structural formula for benzene. ಸೊ ಬೆನ್ಝೀನ್ದು ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಸ್ಟ್ರಕ್ಚರಲ್ ಫಾರ್ಮುಲಾ ಬರೀಬೇಕು. ಮಾಲಿಕ್ಯುಲರ್ ಫಾರ್ಮುಲಾ ಬಂದು C6H6. 6 ಕಾರ್ಬನ್ ಇರುತ್ತೆ, 6 ಹೈಡ್ರೋಜನ್ ಇರುತ್ತೆ. ದಿಸ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ. ನಾವು ಲೆಟ್ ಅಸ್ ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ. ಸೊ 6 ಕಾರ್ಬನ್ ಇದೆ ಅಂದರೆ ಎಕ್ಸಾಗನಲ್ ಶೇಪ್ ಬರೀರಿ. 1 2 3. ಈ ಕಾರ್ಬನ್ ಸ್ಟ್ರೈಟ್ ಒಂದು, ಈ ಕಾರ್ಬನ್ ಸ್ಟ್ರೈಟ್ ಒಂದು, ಈ ಕಾರ್ಬನ್ ಸ್ಟ್ರೈಟ್ ಒಂದು. ಸೊ ಎಕ್ಸಾಗನಲ್ ಶೇಪ್ ಆಯಿತು. ಸೊ ಈಗ ಒಂದು ನೋಡಿ, ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಕೊಡಬೇಕು. ಇದು ಸಿಂಗಲ್ ಬಾಂಡ್ ಬರದೆ ನೆಕ್ಸ್ಟು ಡಬಲ್ ಬಾಂಡ್, ನೆಕ್ಸ್ಟ್ ಸಿಂಗಲ್ ಬಾಂಡ್, ನೆಕ್ಸ್ಟು ಡಬಲ್ ಬಾಂಡ್, ನೆಕ್ಸ್ಟು ಸಿಂಗಲ್ ಬಾಂಡ್, ನೆಕ್ಸ್ಟು ಡಬಲ್ ಬಾಂಡ್. ಈ ಥರ ಆಲ್ಟರ್ನೇಟ್ ಕಾರ್ಬನ್ಗಳ ನಡುವೆ ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಕೊಡಬೇಕು. ಸೊ 6 ಕಾರ್ಬನ್ ಆಯಿತು, ಈಗ 6 ಹೈಡ್ರೋಜನ್. ಸೊ ಟೆಟ್ರಾವೆಲೆಂಟ್ ಆಗಬೇಕು ಅಂದರೆ 1 2 3, ಇನ್ನೊಂದು ಇಲ್ಲಿ ಹೈಡ್ರೋಜನ್ ಕೊಡಿ. ಪ್ರತಿ ಕಾರ್ಬನ್ಗೂ ಕೂಡ ಒಂದೊಂದು ಹೈಡ್ರೋಜನನ್ನು ಶೇರ್ ಮಾಡ್ತಾ ಹೋಗ್ರಿ. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ರೈಟ್ ದಿ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್
benzene. What is the molecular formula? C6H6, and this is the structural formula. ಬರಿಬೇಕಾದ್ರೆ alternate single bond double bond, single bond double bond, single bond double bond, single bond double bond. So like this alternate single bond double bond ಅನ್ನ ಬರಿಬೇಕು. ಇನ್ನು ನೆಕ್ಸ್ಟ್ ಕೇಳೋದಂತ ಎಕ್ಸಾಮ್ನಲ್ಲಿ ಕೇಳೋದಾದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್, ಎಕ್ಸ್ಪ್ಲೈನ್ ದಿ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್. ತಲೆನೇ ಕೆಡಿಸ್ಕೋಬೇಡಿ, 3 ಸ್ಟೆಪ್ನ ಈಸಿಯಾಗಿ ಹೇಳ್ತೀನಿ, ಬರೆಯಿರಿ. ಮೊದಲನೇ ಸ್ಟೆಪ್ನಿಗೆ ಬಂದರೆ ಸೊ ಫಾರ್ಮ್ ದಟ್ ಈಸ್ ಮೆಟಲ್. ಮೊದಲನೇ ಸ್ಟೆಪ್ಪಲ್ಲಿ ಮೆಟಲ್ ಬಗ್ಗೆ ಮಾತಾಡಬೇಕು ನೀವು. ನೋಡಿ, ಯಾವಾಗಲೂ ಅಷ್ಟೇ ಅಯಾನಿಕ್ ಕಾಂಪೌಂಡ್ನಲ್ಲಿ ಫಸ್ಟ್ ಯಾವಾಗಲೂ ಇರೋದು ಮೆಟಲ್ಲು, ಸೆಕೆಂಡ್ ಇರೋದು ಯಾವಾಗಲೂ ನಾನ್ ಮೆಟಲ್ಲು. ಹಾಗಾದರೆ ಮೊದಲನೇ ಸ್ಟೆಪ್ಪಲ್ಲಿ ಮೆಟಲ್ ಬಗ್ಗೆ ಮಾತಾಡೋದಾದರೆ ಮೆಟಲ್ ಲೂಸಸ್ ಎಲೆಕ್ಟ್ರಾನ್, ಮೆಟಲ್ಲು ಎಲೆಕ್ಟ್ರಾನನ್ನು ಕಳ್ಕೊಳುತ್ತೆ. ಹಾಗಾದರೆ ನಾನು ಸೋಡಿಯಂನ ತಗೊಂಡ್ರೆ ಅಟಾಮಿಕ್ ನಂಬರ್ ಆಫ್ ಸೋಡಿಯಂ ಈಸ್ 12, ಅಟಾಮಿಕ್ ನಂಬರ್ ಆಫ್ ಸೋಡಿಯಂ ಈಸ್ 12. ಹಾಗಾದರೆ KLMN, ಸೊ 2 8 2. ಸೊ ವಾಟ್ ಈಸ್ ದ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿದೆ ನೋಡಿ, ಸಾರಿ ಅಟಾಮಿಕ್ ನಂಬರ್ ಆಫ್ ಸೋಡಿಯಂ ಈಸ್ 11 281. ಸೊ ವಾಟ್ ಈಸ್ ದ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿದೆ ನೋಡಿ, ವೇಲೆನ್ಸ್ ಎಲೆಕ್ಟ್ರಾನ್ 1 ಇದೆ. ಸೊ ವೇಲೆನ್ಸ್ ಎಲೆಕ್ಟ್ರಾನ್ 1 ಇದೆ ಅಂದರೆ ಒಂದು ಎಲೆಕ್ಟ್ರಾನನ್ನು ಕಳ್ಕೊಳ್ಳೋ ಮೂಲಕ ಸೋಡಿಯಂ ಆಟಮ್ ವಿಲ್ ಬಿಕಮ್ ಸೋಡಿಯಂ ಅಯಾನ್. ಇದು ಸ್ಟೇಬಲ್ ಆಗಬೇಕು ಅಂದರೆ ನೋಡಿ, ಕೊನೆದೇನಿರುತ್ತೋ ಅಷ್ಟನ್ನು ಕಳ್ಕೋಬೇಕದು. ಸೊ ಮೆಟಲ್ ಆಲ್ವೇಸ್ ಲೂಸಸ್ ಎಲೆಕ್ಟ್ರಾನ್. ಹಾಗಾದರೆ ಸೋಡಿಯಂಗೆ ಬಂದರೆ ಸೊ ಒಂದು ಎಲೆಕ್ಟ್ರಾನನ್ನು ಅದು ಕಳ್ಕೊಳ್ಳುತ್ತೆ. ಬೈ ಲೂಸಿಂಗ್ 1 ಎಲೆಕ್ಟ್ರಾನ್ ಸೋಡಿಯಂ ವಿಲ್ ಬಿಕಮ್, ಸೋಡಿಯಂ ಆಟಮ್ ವಿಲ್ ಬಿಕಮ್ ಸೋಡಿಯಂ ಅಯಾನ್. ಸೊ ಸೋಡಿಯಂ ಆಟಮ್ ಇದ್ದಿದ್ದು ಸೋಡಿಯಂ ಅಯಾನ್ ಆಗುತ್ತೆ. ಹಾಗಾದರೆ Na ಇಲ್ಲಿ ಬರೀಬೇಕಾದ್ರೆ ಇದು ಆಟಮು 2, 8, 1. ಸೊ ಇಟ್ ಲೂಸಸ್ 1 ಎಲೆಕ್ಟ್ರಾನ್ ಟು ಬಿಕಮ್ ಸೋಡಿಯಂ ಅಯಾನ್. Na ಪ್ಲಸ್ ಆಯಿತು ಬೈ ಲೂಸಿಂಗ್ 1 ಎಲೆಕ್ಟ್ರಾನ್. ನೋಡಿ ಇಲ್ಲಿ 2, 8, 1 ಅಂದರೆ ಅದು ಸೋಡಿಯಂ ಆಟಮ್ಮು. 2, 8 ಒಂದು ಬಿಟ್ಬಿಡಿ, ಇದು ಬಿಟ್ಟರೆ 2, 8 ಆಯಿತು. ಆ ಎಷ್ಟು ಎಲೆಕ್ಟ್ರಾನ್ನ ಕಳ್ಕೊತಾ ಇದೆ? ಆ ಒಂದು ಎಲೆಕ್ಟ್ರಾನ್ನ ಇಲ್ಲಿ ಬರೀರಿ 1e ಮೈನಸ್ ಅಂತ ಬರೀರಿ, ಅಂದರೆ ಒಂದು ಎಲೆಕ್ಟ್ರಾನ್ನ ಕಳ್ಕೊತಾ ಇದೆ. ಇಷ್ಟು ಬರೆದ್ರೆ ಮೊದಲನೇ ಸ್ಟೆಪ್ ಮುಗೀತು. ಇನ್ನು ಎರಡನೇ ಸ್ಟೆಪ್ಪಿಗೆ ಬರೋಣ. ನಾನ್ ಮೆಟಲ್ ಬಗ್ಗೆ ಮಾತಾಡಬೇಕು. ನಾನ್ ಮೆಟಲ್ ಗೇನ್ಸ್ ಎಲೆಕ್ಟ್ರಾನ್. ನಾನ್ ಮೆಟಲ್ಲು ಎಲೆಕ್ಟ್ರಾನನ್ನು ಗೇನ್ ಮಾಡುತ್ತೆ. ಸೊ ನಾನ್ ಮೆಟಲ್ಸ್ ಗೇನ್ಸ್ ಎಲೆಕ್ಟ್ರಾನ್. ಸೊ ಹಾಗಾದ್ರೆ ಅಟಾಮಿಕ್ ನಂಬರ್ ಆಫ್ ಕ್ಲೋರಿನ್ನ ತಗೊಂಡ್ರೆ, ಯಾಕೆಂದ್ರೆ ಕ್ಲೋರೈಡ್ ಇದೆ ಅಂದರೆ ಕ್ಲೋರಿನ್ ತಗೋಬೇಕು. ಅಟಾಮಿಕ್ ನಂಬರ್ ಆಫ್ ಕ್ಲೋರಿನ್ ಈಸ್ 17. ಹಾಗಾದರೆ KLMN, ಸೊ 2, 8, 7. ಸೊ ಇದು ಒಂದು ಎಲೆಕ್ಟ್ರಾನ್ನ ಪಡೆಯೋ ಮೂಲಕ ಇಟ್ ವಿಲ್ ಬಿಕಮ್ ಸ್ಟೇಬಲ್. ಅಂದರೆ ಸೊ ಕ್ಲೋರಿನ್ ಆಟಮ್ ಇದ್ದಿದ್ದು ಕ್ಲೋರೈಡ್ ಅಯಾನ್ ಆಗಬೇಕು ಅಂದರೆ ಇಟ್ ಹ್ಯಾಸ್ ಟು ಗೇನ್, ಯಾಕೆಂದರೆ ಇದು ಆಕ್ಟೇಟ್ ಆಗಬೇಕು ಅಂದರೆ 1 ಎಲೆಕ್ಟ್ರಾನ್ ಬೇಕು. ಹಾಗಾದರೆ ಕ್ಲೋರಿನ್ ಹಿಂಗೆ ಬರೀರಿ. ಸೊ Cl ಅಂತ ಬರೋದು 2, 8, 7. ಒಂದು ಎಲೆಕ್ಟ್ರಾನ್ನ ಇದು ಗೇನ್ ಮಾಡ್ಕೊಳುತ್ತೆ. ಸೊ ಆಲ್ ದ ನಾನ್ ಮೆಟಲ್ಸ್ ಗೇನ್ ಎಲೆಕ್ಟ್ರಾನ್, ಆಲ್ ದ ಮೆಟಲ್ಸ್ ಲೂಸಸ್ ಎಲೆಕ್ಟ್ರಾನ್. ಒಂದು ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಂತು. ಸೊ 1e ಮೈನಸ್ ಒಂದು ಎಲೆಕ್ಟ್ರಾನ್ನ ಗೇನ್, ಅದಕ್ಕೆ ಪ್ಲಸ್ ಬರ್ದು ನೋಡಿ, ಗೇನ್ ಮಾಡಿಕೊಂಡು ಇಟ್ ವಿಲ್ ಬಿಕಮ್ Cl ಮೈನಸ್ 2, 8, 8. ನೋಡಿ ಅಬ್ಸರ್ವ್ ಮಾಡಿ, 7 ಇತ್ತು 8 ಆಯಿತು. ಹಾಗಾದ್ರೆ ಒಂದು ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಂತು. ಇಷ್ಟನ್ನು ಬರೆದ್ರೆ ಸೊ ವಾಟ್ ವಿಲ್ ಬಿ ಫಿನಿಶ್ಡ್ ಸೆಕೆಂಡ್ ಸ್ಟೆಪ್. ಮೂರನೇ ಸ್ಟೆಪ್ಪಿಗೆ ಬರೋಣ. ಸೊ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್, ಮೆಟಲ್ನಿಂದ ನಾನ್ ಮೆಟಲ್ಗೆ ಎಲೆಕ್ಟ್ರಾನ್ನ ಟ್ರಾನ್ಸ್ಫರ್ ಮಾಡಿ. ಸೊ Na ಸೋಡಿಯಂ ಹತ್ರ 1 ಎಲೆಕ್ಟ್ರಾನ್ ಇದೆ. ಆ ಎಲೆಕ್ಟ್ರಾನ್ನ ಸೋಡಿಯಂ ಕಳ್ಕೊಳ್ಳೋ ಮೂಲಕ ಇಟ್ ವಿಲ್ ಬಿಕಮ್ ಸೋಡಿಯಂ ಅಯಾನ್. ಸೊ 1, 2, 3, 4, 5, 6, 7. ನೋಡಿ, ಈ ಕ್ಲೋರಿನ್ಗೆ ಈ ಸೋಡಿಯಂನಿಂದ 1 ಎಲೆಕ್ಟ್ರಾನು ಟ್ರಾನ್ಸ್ಫರ್ ಆಯಿತು. ಸೊ 1 ಎಲೆಕ್ಟ್ರಾನು ಟ್ರಾನ್ಸ್ಫರ್ ಆಗೋ ಮೂಲಕ ಸೋಡಿಯಂ ಆಟಮ್ಮು ಸೋಡಿಯಂ ಅಯಾನ್ ಆಯಿತು, ಕ್ಲೋರಿನ್ ಆಟಮ್ಮು ಕ್ಲೋರೈಡ್ ಅಯಾನ್ ಆಯಿತು. ಇವೆರಡು ಸೇರಿಕೊಂಡ್ರೆ ಇಟ್ ವಿಲ್ ಬಿಕಮ್ ಅಯಾನಿಕ್ ಕಾಂಪೌಂಡ್ ಕಾಲ್ಡ್ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅನ್ನುವಂತಹ ಅಯಾನಿಕ್ ಕಾಂಪೌಂಡು ಉಂಟಾಯಿತು. ಸೊ ಈ ರೀತಿ ನೀವು ಸೊ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಹೌ ದ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅನ್ನುವಂತಹ ಅಯಾನಿಕ್ ಕಾಂಪೌಂಡ್ ಹೇಗೆ ಉಂಟಾಯಿತು ಅನ್ನೋದನ್ನ ನೀವು ಈಗ ಬರೀಬೇಕು.